ಸ್ನೇಹಿತರೆ ನಮಸ್ತೆ, ನಾನು ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಮಾತಾಡ್ತಾ ಇದ್ದೀನಿ. ಅಲ್ಲೊಂದು ಕ್ಯಾಪ್ಷನ್ ಹಾಕಿದ್ದೀನಿ, ಇಂಥ ಆಸ್ಪತ್ರೆಯವರು ಇರುತ್ತಾರಾ ಅಂತ. ಅದಕ್ಕೊಂದು ಕಾರಣ ಇದೆ. ಈ ಕಾಲದಲ್ಲಿ ಎಷ್ಟೋ ಹಾಸ್ಪಿಟ್ಲ್ಗಳು ಹೋದ್ರೆ ಸರಿಯಾಗಿ ಟ್ರೀಟ್ಮೆಂಟ್ ಇಲ್ಲ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರೂ ಸರಿಯಾಗಿ ಕೇರ್ ಮಾಡಲ್ಲ. ಪ್ರಶ್ನೆ ಮಾಡೋಕೆ ಹೋದ್ರೆ ಕೇಸ್ಗಳು ಹಾಕ್ತಾರೆ, ಆಚೆ ಹಾಕ್ತಾರೆ ಅಲ್ವಾ. ಏನಕ್ಕೆ ಒಂದು ಹಾಕಿದ್ದೀನಿ ಅಂದರೆ, ಇಲ್ಲಿ ಕೆಲವರು ಹಾಸ್ಪಿಟ್ಲವ್ರು ಬಂದಿದ್ದಾರೆ, ಅವ್ರ ಬಗ್ಗೆ ನಾನು ಹೇಳಲೇಬೇಕು. ತೋರಿಸ್ತೀನಿ ಬನ್ನಿ, ರೆಡಿ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವರು ಬಂದ್ಬಿಟ್ಟು ದೇವನಹಳ್ಳಿ ಆಕಾಶ್ ಹಾಸ್ಪಿಟ್ಲಿಂದ ಬಂದಿದ್ದಾರೆ. ಕಳೆದ ಒಂದು 4 ವರ್ಷಗಳಿಂದ ನಮ್ಮ ಆಶ್ರಮನ ಒಂದು ಟೇಕ್ ಕೇರ್ ತಗೊಂಡು, ಇಲ್ಲಿ ಯಾರಿಗೆ ಏನೇ ಒಂದು ಪ್ರಾಬ್ಲಮ್ ಆಗಿದ್ರು, ಆಪರೇಷನ್ಸ್ ಆಗಿರ್ಬೋದು, ಅವ್ರಿಗೆ ಏನೇ ಒಂದು ತಕ್ಷಣ ಒಂದು ಫೋನ್ ಮಾಡಿದ್ರೆ ಇಮಿಡಿಯೇಟ್ ನಮ್ಮ ಚೇರ್ಮನ್ ಸರ್, ಮುನ್ರಾಜ್ ಸರ್, ಯಾರಿಗೆ ಒಬ್ರು ಟಕ್ಕಂತ ಫೋನ್ ಮಾಡ್ರೆ ಸರಿ ಬನ್ನಿ ಅಂತ ಅಂತಾರಲ್ಲ, ಅವ್ರಿಗೊಂದು ಒಳ್ಳೆ ಮನಸ್ಸಿಗೆ ನನ್ನ ಕಡೆಯಿಂದ ಒಂದು ಹ್ಯಾಟ್ಸ್ ಆಫ್. ಮತ್ತೆ ಅಲ್ಲಿ ವರ್ಕ್ ಮಾಡ್ತಾರೆ ನಮ್ಮ ಮೇಡಮ್, ಸ್ವಾತಿ ಮೇಡಮ್. ಇವರು ಅಷ್ಟೇ ಇಮಿಡಿಯೇಟ್ ಯಾರಿಗೆ ಏನೇ ಪ್ರಾಬ್ಲಮ್ ಆದ್ರೂ ಟಕ್ ಅಂತ ಸರಿ ಪ್ರಶಾಂತ್ ಬನ್ನಿ ಅಂತಾರಲ್ಲ. ನಿಜವಾಗ್ಲೂ ಇಂಥ ಹಾಸ್ಪಿಟ್ಲು ಎಲ್ಲ ಕಡೆ ಬೇಕು ಆಕ್ಚುಲಿ. ಯಾಕಂದ್ರೆ ಇವತ್ತು ಎಷ್ಟೋ ಆಶ್ರಮಗಳಲ್ಲಿ ಯಾರು ನಮ್ಮ ಅಪ್ಪ ಅಮ್ಮಂದ್ರಲ್ಲ, ನಮ್ಮ ಸಂಬಂಧಿಕರಲ್ಲ, ಎಲ್ಲೋ ರಸ್ತೆಲಿ ಬಿದ್ದೋರನ್ನ ಅವರಿಗೊಂದು ಕ್ಯಾರಿ ಮಾಡಿ ಅವ್ರಿಗೊಂದು ಆಶ್ರಯ ಕೊಟ್ಟು ಊಟ ಬಟ್ಟೆ ಕೊಡ್ತೀವಿ ಅಂದ್ರೆ ಅವ್ರಿಗೆ ಮೇನ್ ಬೇಕಾಗಿರೋದೇನು? ಆರೋಗ್ಯ ಅಲ್ವಾ. ಆರೋಗ್ಯ ಅಂದ್ರೆ ಬಹಳ ಅಂದ್ರೆ ಎಲ್ಲಾ ಕಡೆ ಹೋದ್ರೆ ಬರೀ ಮನಿ 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 ಮನಿ. ಬಟ್ ನಾನು ಹೇಳೋದಿಷ್ಟೇ, ದಯವಿಟ್ಟು ನಾನು ಹೇಳೋದಿಷ್ಟು, ಎಲ್ಲ ಒಂದು ಎಷ್ಟು ಇದಾವೆ, ಎಷ್ಟು ಹಾಸ್ಪಿಟ್ಲ್ಗಳು, ದಯವಿಟ್ಟು ಒಂದು ಮಾನವೀಯತೆ ಇಟ್ಕೊಳ್ಳಿ. ಏನಕ್ಕೋ ಒಂದು ಯಾರೋ ಬರ್ತಾರೆ, ಚೆಕ್ ಮಾಡ್ತಾರೆ, ಇನ್ಸ್ಪೆಕ್ಷನ್ಗೆ ಬರ್ತಾರೆ, ಏನೋ ಒಂದು ಮಾಡ್ತಾರೆ, ಅದಕ್ಕಲ್ಲ. ಒಂದು ಮಾನವೀಯತೆ ಇದ್ರೆ ಎಷ್ಟೋ ಜನಕ್ಕೆ ಜೀವನ ಸೇವ್ ಮಾಡ್ಬೋದು ಅಂತ ನಾನೊಂದು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಬೆಳಗ್ಗೆಯಿಂದ ನಮ್ಮ ಒಂದು ಆಶ್ರಮಕ್ಕೆ ಬಂದು ಎಲ್ಲರಿಗೂ ಬಂದ್ಬಿಟ್ಟು, ನಮ್ಮ ಆಶ್ರಮದಲ್ಲಿ ಒಂದು 70ಕ್ಕೂ ಹೆಚ್ಚು ಇವರಿದ್ದಾರೆ. ಅವ್ರಿಗೆಲ್ಲರಿಗೂ ಪ್ರತಿಯೊಂದು ಇದು ಮಾಡಿದ್ದಾರೆ, ಚೆಕ್ ಮಾಡಿದ್ದಾರೆ. ನೆಕ್ಸ್ಟ್ ಸರ್ಜರಿನೂ ಮಾಡ್ತೀವಿ. ನೆಕ್ಸ್ಟ್ ಅವ್ರಿಗೆ ಏನೇನು ಒಂದು ಇಲ್ಲಿ ಈಗ ಒಟ್ಟು ಎಷ್ಟು ಜನಕ್ಕೆ ಏನೇನು ಪ್ರಾಬ್ಲಮ್ ಆಗಿದೆ? ಒಂದು 35 ಮೆಂಬರ್ಸ್ ನಾವು ಇವಾಗ ನೋಟ್ ಮಾಡ್ಕೊಂಡಿದೀವಿ. ಅದರಲ್ಲಿ ಒಂದು 20 ಜನ ಕಣ್ಣಿನ ಆಪರೇಷನ್ಸ್ ಇದೆ, ಮತ್ತೆ ಒಂದು 10 ಜನಕ್ಕೆ ಸರ್ಜರೀಸ್ ಇದೆ, ಯೂರಾಲಜಿ ಕೇಸಸ್ ಇದೆ, ಪಿತ್ತಕೋಶದ ಪ್ರಾಬ್ಲಮ್ಸ್ ಇದಾವೆ, ಮತ್ತೆ ಒಂದು 10ರಿಂದ 15 ಜನ ಮೆಡಿಸಿನ್ ತೊಂದರೆ ಇದೆ. ಶುಗರ್ ಜಾಸ್ತಿ ಇರೋದು, BP ಜಾಸ್ತಿ ಇರೋಂಥವ್ರು, ಥೈರಾಯ್ಡ್ ಸಮಸ್ಯೆ ಇರೋಂಥವ್ರು, ಮತ್ತೆ ENT ಕಿವಿ ತೊಂದರೆ ಇರೋಂಥವ್ರು ಎಲ್ಲ ತುಂಬಾ ಜನ ನೋಟ್ ಮಾಡ್ಕೊಂಡಿದೀವಿ. ಒಂದು 35ರಿಂದ ಒಂದು 40 ಜನ. ಸೊ ಅವ್ರದ್ದು ಏನೇನೆಲ್ಲ ನಮ್ಮ ಡಾಕ್ಟರ್ಸ್ ಏನೆಲ್ಲ ಚೆಕ್ ಮಾಡಿ ನೋಟ್ ಮಾಡ್ಕೊಂಡಿದ್ದಾರೆ, ಅವ್ರದ್ದೊಂದು ಡೀಟೇಲ್ ಇನ್ವೆಸ್ಟಿಗೇಷನ್ಸ್ ಒಂದು ಮಾಡಿ ಅವ್ರಿಗೆ ರಿಕ್ವೈರ್ಡ್ ಸರ್ಜರೀಸ್ ನ ಮಾಡಿ ನಾವು ಟ್ರೀಟ್ಮೆಂಟ್ ಮಾಡ್ಕೊಡ್ತೀವಿ. ಮೇಡಮ್ ತುಂಬಾ ಥ್ಯಾಂಕ್ ಯು. ಅಷ್ಟು ನಮ್ಮ ಒಂದು ಆಶ್ರಮಕ್ಕೆ ಬಂದು ಇದು ಮಾಡಿದ್ದಾರೆ. ಮತ್ತೆ ಎಷ್ಟೋ ಆಪರೇಷನ್ಗಳನ್ನ ನಾವೊಂದು ಫೋನ್ ಮಾಡಿದ ತಕ್ಷಣ ನಮ್ಗೆ ಸ್ಪಂದಿಸಿ ನಮ್ಮ ಚೇರ್ಮನ್ ಸರ್, ಮುನ್ರಾಜ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಿಮಗೂ, ನಿಮ್ಮೆಲ್ಲ ಒಂದು ಸಿಬ್ಬಂದಿ ವರ್ಗದವರಿಗೂ ನಮ್ಮ ಕಡೆಯಿಂದ ಒಂದು ಶಿರವಾಗಿ ನಮಸ್ಕಾರ. ಯಾಕೆಂದ್ರೆ ಇಲ್ಲಿ ನಾವು ನಮ್ಮ ಹೆಂಡತಿ ಮಕ್ಕಳಿಗೆ, ನಮ್ಮ ಸಂಬಂಧಿಕರು ಕೇಳ್ತಾ ಇರೋದಲ್ಲ, ಎಲ್ಲೋ ರಸ್ತೆಯಲ್ಲಿ ಬಿದ್ದಿರುತ್ತೆ. ಬಟ್ ಒಂದ್ ಥಿಂಗ್ ಇನ್ನೊಂದು ಹೇಳ್ತೀನಿ, ಇಷ್ಟು ಜನಕ್ಕೆ ಆಧಾರ್ ಕಾರ್ಡೇ ಇರಲ್ಲ, ಅಂತವ್ರಿಗೂ ಬಿಡಿ ಒಂದು ಸ್ಪೆಷಲ್ ಕೇಸ್ ತಗೊಂಡು ಮಾಡ್ತಾರೆ. ಬಹಳ ಖುಷಿ ಆಗುತ್ತೆ. ನಮ್ಮ ಚೇರ್ಮನ್ ವಿಷನ್ ತುಂಬಾ ದೊಡ್ಡದು. ಸೊ ಕೆಲವೊಬ್ಬರಿಗೆ ಹೆಲ್ಪ್ ಮಾಡಬೇಕು ಅನ್ನೋದು, ನಾವು ಆಲ್ರೆಡಿ ಫ್ರೀ ಊಟ ಎಲ್ಲ ಕೊಡ್ತಿದೀವಿ. ಬಟ್ ಈ ತರ ನೀವು ಬಂದ್ ಅಪ್ರೋಚ್ ಆದಾಗ ಅವರು ಏನೋ ಒಂದು ನಿರೀಕ್ಷತೆ ಇಲ್ದಿರ ಯಾರು ಬಂದ್ರು ಪ್ರಶಾಂತ್ ಅವರ ಆಶ್ರಮದಿಂದ ಕಂಪಲ್ಸರಿ ಮಾಡ್ಲೇಬೇಕು, ಫ್ರೀ ಟ್ರೀಟ್ಮೆಂಟ್ ಆಗ್ಲೇಬೇಕು ಅಂತ ಹೇಳಿ ಕಳ್ಸಿದ್ದಾರೆ. ಸೊ ನಮ್ದು ಇದು ರಿಲೇಷನ್ ಬಂದು ಆಲ್ಮೋಸ್ಟ್ ಒಂದು 4 years ಇಂದ ನಾವು ಮಾಡ್ತಾನೆ ಇದೀವಿ. ಪೋಸ್ಟ್ ಕೋವಿಡ್ ಇಂದ ಟ್ರೀಟ್ಮೆಂಟ್ ಆಗ್ತಾನೆ ಇದೆ. ಈಗಲೂ ವಿ ವಿಲ್ ಕಂಟಿನ್ಯೂ ಸರ್ವಿಂಗ್ ಯುವರ್ ರೆಸಿಡೆನ್ಸ್ ಹಿಯರ್. ಬಟ್ ಮೇಡಮ್, ಅದೇ ಒಂದ್ಸಲ ಇದಾಗಿತ್ತಲ್ಲ ಆಶ್ರಮದ, ಕೋವಿಡ್ ಆಗಿತ್ತಲ್ಲ, ಕೋವಿಡ್ ಒಂದು 28 ಜನ ನಿಮ್ಮ ಆಶ್ರಮ ಹಾಸ್ಪಿಟಲ್ ಬಿಟ್ಟಿದೆ. ಒಂದ್ ಹೇಳ್ತೀನಿ ಸ್ನೇಹಿತರೆ, 28 ಜನಕ್ಕೆ ಬಂದಿತ್ತು ಕೋವಿಡ್. 28 ಜನನು ಆಕ್ಸಿಜನ್ ಬೆಡ್, 28 ಜನಕ್ಕೂ ಜೀವ ಬಂತು, ಯಾರಿಗೂ ಏನೂ ಆಗ್ಲಿಲ್ಲ. ಬಹಳ ಖುಷಿ ಆಯ್ತು. ಆ ಟೈಮಲ್ಲಿ ನಿಮ್ಮ ಹಾಸ್ಪಿಟಲ್ ಎಲ್ಲಾ ಬಂದಿತ್ತು, ನ್ಯೂಸ್ ಚಾನೆಲ್ ಎಲ್ಲ, TV 9 ಎಲ್ಲಾ ಬಂದಿತ್ತು. ಯಾಕೆ ಅಂದ್ರೆ 85-90 ವರ್ಷ ವಯಸ್ಸಾಗಿರೋ ಅಂಕಲ್ಗಳು, ಅಜ್ಜಿಗಳೆಲ್ಲ ಜೀವ ಬಂತು. ಅಂದ್ರೆ ಮೇಡಮ್, ನನ್ಗೆ ಅದರಿಂದ ಗೊತ್ತಾಗಿದೆ ಏನ್ ಗೊತ್ತಾ ಮೇಡಮ್, ಎಷ್ಟು ಜನಕ್ಕೆ ಜೀವ ಆ ಟೈಮಲ್ಲಿ ಕೋಟಿ ಕೊಡ್ತೀರ ಜೀವ ಉಳಿಸಿ ಅಂದ್ರು, ಉಳ್ಸಕ್ ಆಗ್ಲಿಲ್ಲ. ಇವರು ಯಾವಾಗ ಸಾಯ್ತೀವ ಅಂತ ಕಾಯ್ತಿದ್ದಾರೆ, ಅವ್ರಿಗೆ ದೇವ್ರ ಜೀವ ಕೊಟ್ಟ. ಅಂದ್ರೆ ಅಲ್ಲೇ ಅರ್ಥ ಮಾಡ್ಕೊಳ್ಳಿ, ದೇವ್ರು ಯಾವ್ದನ್ನ ಆಸೆ ಪಡ್ತೀವಿ ಅದನ್ನ ಕೊಡಲ್ಲ, ಯಾವ್ದನ್ ಬೇಡ ಅಂತ ಜಾಸ್ತಿ ಕೊಡ್ತಾನೆ ಅಲ್ವಾ. ಇವತ್ತು ನಮ್ಮ ಆಶ್ರಮ ಎಲ್ಲ ಕೇಳಿ, ಬೇಡ ಇವತ್ತಿರ್ತೀವಿ ನಾಳೆ ಹೋಗ್ತೀವಿ ಅಂತಾರೆ. ಇನ್ ಕೆಲವು ಆ ಟೈಮಲ್ಲಿ ಕೋವಿಡ್ ಬಂದು ಎಷ್ಟೋ ಜನ ಮೇಲಕ್ಕೆ ಹೋದ್ರು, 5 ಕೋಟಿ ಕೊಡ್ತೀನಪ್ಪ ಜೀವ ಉಳ್ಸಕ್ ಆಗ್ಲಿಲ್ಲ. ಬಟ್ ಇವರಿಗೆ ನಾನು ಬದುಕಿರ್ತೀನೋ ಇಲ್ವೋ ಬಿಡಪ್ಪ ಅಂದ್ರೆ ಅವ್ರ ಜೀವ ಕೊಟ್ಟ. ಅಂದ್ರೆ ಇಲ್ಲಿ ನಿಮ್ಮಲ್ಲಿ ಬರೋರು ಆಸೆ ಬಿಟ್ಟು ಬಂದಿರ್ತಾರೆ, ಬಟ್ ಇಲ್ಲಿಗೆ ಬಂದ್ಮೇಲೆ ಅವ್ರಿಗೆ ನೀವು ಆಸೆ ತರ್ತಾ ಇದ್ದೀರಾ, ಬದುಕೋ ಆಸೆ ನೀವು ತರ್ತಾ ಇದ್ದೀರಾ.
ಉಳ್ದವ್ರಿಗೆ ಪಾಪ ಆಲ್ರೆಡಿ ಬದುಕ ಆಸೆನೇ ಇರುತ್ತೆ, ಅದಕ್ಕೋಸ್ಕರ ಅವ್ರು ಕೇಳ್ಕೊತಿರ್ತಾರೆ. ಬಟ್ 4 ವರ್ಷದಲ್ಲಿ ಮೇಡಮ್ ಇವರೆಲ್ಲ ಫಸ್ಟ್ ಟೈಮ್ ಬಂದಿರೋದು ನಮ್ಮ ಒಂದು ಆಶ್ರಮಕ್ಕೆ. ಮೇಡಮ್ ಬಂದ್ರಿ, ನಮ್ಮ ಆಶ್ರಮ ನೋಡಿದ್ರಿ, ನಿಮಗೆ ಏನ್ ಅನ್ನಿಸ್ತು ಮೇಡಮ್? ನಾನು ಬರ್ತಾ ಇದ್ದಾಗ ಅನುಪಮ ಅವ್ರಿಗೆ ಹೇಳ್ದೆ, ನಮ್ಗೆ ಇದು ಹೊಸದಾಗಿ ಈಗ ಫಸ್ಟ್ ಟೈಮ್ ಬರ್ತಾ ಇದೀವಿ ಅನ್ನೋ ಫೀಲಿಂಗ್ ಇರ್ಲಿಲ್ಲ. ಬಿಕಾಸ್ ಆಲ್ರೆಡಿ ಸಾಕಷ್ಟು ವಿಡಿಯೋಸ್ ಅಲ್ಲಿ ನಾವು ನೋಡಿದೀವಿ, ನಿಮ್ದು ಹೌಸ್ ಟೂರ್ ಎಲ್ಲಾ ತರನು ಇತ್ತು, ನಾವು ನೋಡಿದೀವಿ. ನಮ್ಗೆ ತುಂಬಾ ಸರಿ ಬಂದಿರೋ ಫೀಲಿಂಗೇ ಇತ್ತು, ಯಾವ ಜಾಗನೂ ನಮ್ಗೆ ಹೊಸದನ್ಸ್ಲಿಲ್ಲ. ಮತ್ತೆ ನಿಮ್ ರೆಸಿಡೆನ್ಸ್ ಆಗಿರ್ಬೋದು, ಯಾರು ನಮ್ಗೆ ಹೊಸಬ್ರು ಅಂದಿಲ್ಲ, ತುಂಬಾ ಪರಿಚಯ ಇರೋರ್ ತರಾನೇ ಇತ್ತು. ಸ್ವಂತ ಎಲ್ಲೋ ನಮ್ಗೆ ಗೊತ್ತಿರೋ ಜಾಗದಲ್ಲಿ ನಮ್ದೇ ಆಶ್ರಮಗೆ ಬಂದ ತರ ಫೀಲಿಂಗ್ ನಮ್ಗೆ. ಬಟ್ ತುಂಬಾ ತುಂಬಾ ಖುಷಿ ಆಯ್ತು. ನಿಮಗೆಲ್ಲ ಏನ್ ಅನಿಸ್ತಾ? ಸರ್, ನಾವು ತುಂಬಾ ಕಡೆ ಆಶ್ರಮಗಳಲ್ಲಿ ನೋಡಿದೀವಿ, ಬಟ್ ಇಷ್ಟೊಂದು ಫೆಸಿಲಿಟಿ, ಒಂದು ಇಷ್ಟೊಂದು ಕೇರು ನೀವು ತಗೋತಾ ಇದಾರೆ, ನಿಜವಾಗ್ಲೂ ಗ್ರೇಟ್ ಸರ್. ಒಂಥರ ಖುಷಿ ಆಗುತ್ತೆ. ಎಲ್ಲೋ ರೋಡಲ್ಲಿ ಬಿದ್ದಿರೋರ್ನ ಕರ್ಕೊಂಡ್ಬಂದು ನೀವು ಇಲ್ಲಿ ಅವರಿಗೆ ಶುಶ್ರೂಷೆ ಕೊಡ್ತಿರೋದು ನಿಜ ಹೆಮ್ಮೆ ಆತರ ಒಂದು ವಿಷಯ. ನಿಜವಾಗ್ಲೂ ತುಂಬಾ ನಾವು ನಿಮ್ಮನ್ನ ಹೊಗಳ್ಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್. ನಾನು ನನ್ನ ಕೈಯೆಲ್ಲ ಇದ್ ಮಾಡ್ಕೊಟ್ಟೆ. ಪಾನಕ ಚೆನ್ನಾಗಿತ್ತಾ? ಚೆನ್ನಾಗಿತ್ತಾ? ನೈಸ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು. ಬಂದು ನಿಮ್ಮ ಒಂದು ಟೈಮ್ ನಮಗೆ ಕೊಟ್ಟಿದ್ದಕ್ಕೆ ತುಂಬಾನೇ ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ. ಹಾಗೆ ನಮ್ಮ ಇವ್ರ ಬಗ್ಗೆ ಹೇಳ್ಬೇಕು, ಫಿಗರ್ ರೈಸ್ ಚಿತ್ರಾನ್ನ. ಪಾಪ ಎಷ್ಟೇ ಹಾಸ್ಪಿಟ್ಲಿಗೆ ಹೋದ್ರು ಮೇಡಮ್ ಒಂದು ಮಾತು ಹೇಳ್ತಾರೆ, ಇವರಿಗೆ ಟೇಕ್ ಕೇರ್ ಮಾಡಿ ಅವ್ರನ್ನ ಅಂತ. ಪಾಪ ನಮ್ಮ ಜೊತೆನೇ ಇದ್ದು ಒಂದೊಂದು ವಾರ ಬಿಟ್ರು ಪೇಷಂಟ್ ಅವ್ರ ಜೊತೆನೇ ಇದ್ದು ಟೇಕ್ ಕೇರ್ ಮಾಡ್ತಾರೆ. ತುಂಬಾ ಥ್ಯಾಂಕ್ ಯು. ನಿಮಗೂ ಅಷ್ಟೇ. ಇನ್ನೊಬ್ರು ಇದಾರೆ ರೇಖಾ ಅಂತ, ಅವ್ರಿಗೂ ತುಂಬಾ ಥ್ಯಾಂಕ್ ಯು ಸೋ ಮಚ್. ಮೇಡಮ್ ಫಸ್ಟ್ ಆಫ್ ಆಲ್ ಮುನ್ರಾಜ್ ಸರ್ಗೆ, ಅವ್ರ ಮಗನಿಗೆ, ನಿಮಗೆ ಎಸ್ಪೆಷಲಿ ಬಹಳ ತುಂಬಾ ನಮ್ಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಒಂದು ಸಪೋರ್ಟ್ ಇನ್ನೂ ಇದ್ರೆ ಇನ್ನೂ ಸಾವಿರಾರು ಜನ ಸಾಕೋ ಶಕ್ತಿ ದೇವ್ರ ನಮ್ಗೆ ಸಿಗುತ್ತೆ. ಮೇನ್ ಬೇಕಾಗಿರೋದು ಮೇಡಮ್ ಊಟ, ಅದು ಎಲ್ಲರೂ ಆಗ್ತಾರೆ. ಮೇನ್ ಬೇಕಾಗಿರೋದು ಆರೋಗ್ಯ ಚೆನ್ನಾಗಿದ್ರೆ ನಮಗೂ ಒಂದು ಖುಷಿನೇ. ಇನ್ನೊಬ್ಬ ಯಾರೋ ಒಬ್ಬ ಸಾಯ್ತಿದ್ದಾನೆ ಅಂದ್ರೆ ನಮ್ಗೆ ಇಲ್ಲಿ ಊಟ ಒಳಗಡೆ ಹೋಗ್ತಿರೋದು ಅಲ್ವಾ, ಬಹಳ ಖುಷಿ ಆಗುತ್ತೆ. ಸಪೋರ್ಟ್ ಯಾವತ್ತು ನಮ್ಮಲ್ಲಿ ಇರ್ಲಿ. ಮತ್ತೊಮ್ಮೆ ಸರ್, ಚೇರ್ಮನ್ ಸರ್ ಮುನ್ರಾಜ್ ಸರ್ಗೆ ನನ್ನ ಕಡೆಯಿಂದ ಒಂದು ಶಿರವಾಗಿ ನಮಸ್ಕಾರ. ತುಂಬಾನೇ ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಮಾಡೋ ಸೇವೆ ಹೇಳಕ್ಕಾಗಲ್ಲ, ಯಾಕಂದ್ರೆ ಸಾವಿರಾರು ಜನ ಸಾಕ್ಬೋದು, ಬಟ್ ನೀವು ಯಾವ ಟೈಮಲ್ಲಿ ಫೋನ್ ಮಾಡಿದ್ರು ಬನ್ನಿ ಅಂತಿರಲ್ಲ, ಅದು ನಮ್ಗೊಂದು ಧೈರ್ಯ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನೀವು ಪ್ರತಿಯೊಬ್ರು ಶೇರ್ ಮಾಡಿ, ಯಾಕಂದ್ರೆ ಎಲ್ಲ ಒಂದು ಯಾರ ನೋಡ್ತೀರ ಬೇರೆ ಬೇರೆ ಹಾಸ್ಪಿಟ್ಲ್ಗಳು, ದಯವಿಟ್ಟು ಈ ತರ ಒಂದು ಹಾಸ್ಪಿಟಲ್ ತರ ನೀವು ಒಂದು ಸೇವೆನ ಮಾಡಿ. ಎಷ್ಟೋ ಆಶ್ರಮಗಳಲ್ಲಿ ಎಷ್ಟೋ ಜನ ಮೆಡಿಸಿನ್ ಇಲ್ದೇನೆ, ಸರ್ಜರೀಸ್ ಇಲ್ದೇನೆ ಸಾಯ್ತಿದ್ದಾರೆ. ದಟ್ ಅವ್ರಿಗೊಂದು ಏನೋ ಒಂದು ಮಾಡಿ ಅವ್ರಿಗೊಂದು ಜೀವ ಉಳಿಸಿ, ಕೋಟಿ ಮಾಡಿ ಪರವಾಗಿಲ್ಲ, ಲೂಟಿ ಮಾಡಬೇಡಿ. ಥ್ಯಾಂಕ್ ಯು ಸೋ ಮಚ್. ಇಂದಿನ ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ. ಒಳ್ಳೇದಾಗ್ಲಿ. ಮತ್ತೊಮ್ಮೆ ಆಕಾಶ್ ಹಾಸ್ಪಿಟ್ಲ್ಗೆ ಜೈವಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ. ಸರ್, ನಿಮ್ಮ ಹೆಸರು ಸರ್? ದಕ್ಷ ಭಾರದ್ವಾಜ್. ಅದ್ರ ಮುಂದೆ ಡಾಕ್ಟರ್ ಸೇರ್ಸ್ಕೋಬೇಕು ತಾನೆ? ಹೇಳಿ. ಡಾಕ್ಟರ್ ದಕ್ಷ ಭಾರದ್ವಾಜ್. ಓಕೆ, ನಿಮ್ಮ ಹೆಸರು? ಡಾಕ್ಟರ್ ನಾಗೇಂದ್ರ. ಓಕೆ, ಚೈತ್ರ. ಡಾಕ್ಟರ್ ಹರಿಣಿ. ಡಾಕ್ಟರ್ ಹರಿಣಿ. ಡಾಕ್ಟರ್ ರೇಷ್ಮಾ. ಡಾಕ್ಟರ್ ರೇಷ್ಮಾ. ಡಾಕ್ಟರ್ ಸತ್ಯನಾರಾಯಣ. ಡಾಕ್ಟರ್ ಅಮರ್. ಮಕ್ಸೂದ್. ಸಫ್ನಾ. ಸೂರ್ಯ. ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ಒಂದ್ಸಲ ಹೋಗಿ ಬರೋಣ ಮೇಡಮ್. ಎಲ್ಲ ಒಳಗಡೆ ಇರಿ, 2 ನಿಮಿಷ ಬನ್ನಿ. ಓಕೆ, ಬನ್ನಿ. ಇಲ್ಲ, 1 ನಿಮಿಷ. ಎಲ್ಲ ಹಂಗೆ ಬಂದ್ಬಿಡಿ. ಬನ್ನಿ ಎಲ್ಲ ಬನ್ನಿ. ಎಲ್ರಿಗೂ ನಮಸ್ಕಾರ. ಓಕೆ, ಎಲ್ಲದಾಯ್ತಲ್ಲ? ಮೆಡಿಕಲ್ ಚೆಕಪ್ ಇದೆಲ್ಲ ಆಯ್ತಾ? ಓಕೆ, ಈಗ ತುಂಬಾ ಜನಕ್ಕೆ ಐ ಪ್ರಾಬ್ಲಮ್ ಇದೆ ಅಂತೆ, ತುಂಬಾ ಜನಕ್ಕೆ ಸರ್ಜರಿ ಮಾಡ್ಬೇಕಂತೆ. ಮೇಡಮ್ ಹೇಳಿದ್ದಾರೆ, ಎಲ್ಲರಿಗೂ ಸರ್ಜರಿ ಮಾಡಿಸ್ತಾರೆ. ಯಾರಿಗೆ ಕಣ್ಣು ಕಾಣಲ್ಲ, ಕಣ್ಣು ಬರುತ್ತೆ. ಕಣ್ಣು ಬಂದ್ರೆ ಈ ಫಸ್ಟ್ ಕೆಲ್ಸ ಅಲ್ಲ, ಕಣ್ಣು ಬಂದ್ರೆ ಏನ್ ಮಾಡ್ತೀಯಾ? ಏನ್ ಮಾಡಲ್ಲ, ಕೆಲಸ ಮಾಡ್ತೀನಿ ಅಷ್ಟೇ. ಏನ್ ಕೆಲಸ ಮಾಡ್ತೀಯಾ? ಇಲ್ಲಿ ನನ್ನ ಕೆಲಸ ಇರಲ್ವಾ? ಅಲ್ಲ, ಕಣ್ಣು ನೀನ್ ಇದುವರೆಗೂ ನನ್ನ ನೋಡಿದ್ಯಾ ನಾನು ಹೆಂಗಿದ್ದೀನಿ ಅಂತ? ನೋಡಿಲ್ಲ, ಅದಕ್ಕೆ ಕಣ್ ಬಂದ್ರೆ ನೋಡ್ತೀನಿ. ನೋಡ್ದ್ಯಾ? ಮತ್ತೆ 1 ನಿಮಿಷ ಗೀತಾ, ಬನ್ನಿ ಇಲ್ಲಿ 1 ನಿಮಿಷ. ಮೇಡಮ್, ಇವ್ರಿಗೂ ಅಷ್ಟೇ, ಬನ್ನಿ 1 ನಿಮಿಷ. ಸ್ನೇಹಿತರೆ, ಬಹಳ ಖುಷಿ ಆಗೋದೇನಂದ್ರೆ ಇವರು ಅಷ್ಟೇ. ಇವ್ರು ಬಂದಾಗ ಇವರೊಂದು ಎಷ್ಟು ವರ್ಷ ಆಯ್ತಾ ಬಂದ್ ನೀವು? 2 ವರ್ಷ ಆಯ್ತು. ಇವರು ಅಷ್ಟೇ, ಇವ್ರಿಗೂ 2 ಕಣ್ಣು ಕಾಣಿಸ್ತಾ. ನಿಮ್ಮ ಆಕಾಶ್ ಹಾಸ್ಪಿಟಲ್ ಅಲ್ಲಿ ಇವ್ರಿಗೆ ಇದ್ ಮಾಡ್ಸಿ ಸರ್ಜರಿ. ಬಟ್ ಇವರು ನನ್ನನ್ನ ಫಸ್ಟ್ ನೋಡ್ಬಿಟ್ಟು ಸಾಕ ಸ್ಮಾರ್ಟ್ ಆಗಿರ್ತೀನಿ ಅಂತ ಅನ್ಕೊಂಡಿದ್ರಂತೆ. ಆಮೇಲೆ ಕಣ್ಣು ಬಂದ ತಕ್ಷಣ ಏನ್ ಹಿಂಗಿದ್ದೀರಾ ಅನ್ಬಿಟ್ರು. ನೋಡ್ಬಿಟ್ಟ ಇವಾಗ ಎಲ್ಲ ಕಾಣಿಸುತ್ತಲ್ಲ?
ಖುಷಿನಾ? ಅಯ್ಯೋ ನನಗಲ್ಲ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಆಕಾಶ್ ಹಾಸ್ಪಿಟಲ್ ಥ್ಯಾಂಕ್ಸ್ ಹೇಳಿ. ಇನ್ನೊಂದ್ ಐ ಬೇಕಂತ ಹೇಳಿದಾರೆ, ಅದು ಆಪರೇಷನ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಒಂದಯ್ಯೇ ಇಡಕ್ ಆಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಬಣ್ಣಮಟ್ಟು ಎಷ್ಟು ಹೇಳಿದ್ ನೀವು ಸರ್ಜರಿ? ಒಂದು ಸರ್ಜರಿ ಬಂದು ಒಂದು 10 ಇದೆ, 10 to 15 ಇದೆ ಸರ್ಜರಿ. ಐ ಆಪರೇಷನ್, ಐ ಆಪರೇಷನ್ 20 ಇದೆ. ಓಕೆ. ಎಲ್ಲರಿಗೂ ಒಂದು ಇದ್ ಕೊಟ್ಟಿದ್ದಾರೆ, ಹೋಪ್ ಕೊಟ್ಟಿದ್ದಾರೆ. ಕಣ್ಣು ಯಾರಿಗೆ ಕಾಣಿಸ್ತಾ ಇಲ್ಲ, ಎಲ್ಲರಿಗೂ ಕಣ್ಣು ಕಾಣಿಸುತ್ತೆ. ಓಕೆನಾ? ಎಲ್ಲರೂ ಸೇರಿ ಎಲ್ಲರಿಗೂ ಒಂದು ಜೋರು ಚಪ್ಪಾಳೆ ಬರಲಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಹಾಗೆ ನಾವ್ ಇಲ್ಲಿಂದ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಹೋದ್ಮೇಲೆ ನಮ್ ಡಾಕ್ಟರ್ಗೆಲ್ಲ ನಿಮ್ಮನ್ನ ನೋಡ್ಕೋತಾರೆ. ಓಕೆನಾ? ಮತ್ತೆ ಇನ್ನೊಂದು, ಇವ್ರು ಡಾಕ್ಟ್ರು ಜೀವನ ಉಳಿಸ್ತಾರೆ, ಅವ್ರನ್ನ ದೇವ್ರು ಅಂತಾರೆ. ಬಟ್ ಅದಕ್ಕಿಂತ ಒಂದು ದೊಡ್ಡದೊಂದಿದೆ. ಏನ್ ಗೊತ್ತಾ? ನಿಮ್ಮೆಲ್ಲರ ಆಶೀರ್ವಾದ ಅವ್ರಿಗೆಲ್ಲರಿಗೂ ಒಂದು ಒಳ್ಳೇದಾಗ್ಲಿ ಅಂತ ಮನಸ್ಸನ್ನ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ತುಂಬಾ ಥ್ಯಾಂಕ್ ಯು ಬಂದಿದ್ದಕ್ಕೆ. ತುಂಬಾನೇ ಥ್ಯಾಂಕ್ ಯು. ಥ್ಯಾಂಕ್ ಯು ಅನುಪಮ ಅವ್ರಿಗೂ. ಥ್ಯಾಂಕ್ ಯು. ಚೆನ್ನಾಗಿ ಬಂಗಾರ ಹಾಕೊಂಡ್ಬಿಟ್ಟಿದ್ದೀರಾ. ಥ್ಯಾಂಕ್ ಯು ಡಾಕ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.